ನನ್ನ ಹೆಸರು ಕೆ.ವಿ. ಶಿವಶಂಕರ್ ಅಂತ. ಓಕೆ. ನಾನು ಇಂಡಿಯನ್ ಆರ್ಮಿ ರಿಟೈರ್ಡ್ ಆಗಿ 26 ವರ್ಷ ಆಯಿತು. ಮೊದಲನೇದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕದ 600 ಕೋಟಿ ಜನರ ಪರವಾಗಿ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯನ್ನು ಕೋರುತ್ತಾ ನಂದು 2 ತೊದಲು ನುಡಿಗಳನ್ನು ಮಾತನಾಡುತ್ತೇನೆ. ಹೇಳಿ ಹೇಳಿ. 1969ನೇ ಇಸ್ವಿಯಲ್ಲಿ ನಾನು 7 ವರ್ಷದ ಹುಡುಗ. ನಮ್ಮ ಕೊಡಿಗೆಹಳ್ಳಿಯಲ್ಲಿ ಮೇಯರ್ ಮತ್ತನ್ನ ಶೂಟಿಂಗ್ ನಡೀತಾ ಇತ್ತು. ನಾನು 8ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲು. ಆ ದಿವಸ ರಾಜ್ಕುಮಾರ್ ಅವರು ಬಂದು ಅವಾಗ 69ನೇ ಇಸ್ವಿಯಲ್ಲಿ ಮೇಯರ್ ಮುತ್ತಣ್ಣ 15 ದಿವಸ ಕೊಡಿಗೆಹಳ್ಳಿಯಲ್ಲಿ ಶೂಟಿಂಗ್ ಮಾಡಿದ್ರು. 15 ದಿವಸನೂ ನಾವು ರಾಜ್ಕುಮಾರ್ ಅವ್ರು ನೋಡಿದ್ದೀವಿ. 15 ದಿವಸ ನಾನು 2ನೇ ಕ್ಲಾಸ್ ಹುಡುಗನಿಗೆ ರಾಜ್ಕುಮಾರ್ಗೆ ನಮ್ಮ ಹೃದಯನ ಅರ್ಪಿಸ್ಬಿಟ್ಟಿದ್ದೀನಿ. ನಾನು ಇಡೀ ಭಾರತದಲ್ಲಿ ಭಾರತೀಯ ಭೂಸೇನಾದಲ್ಲಿ 17 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇಡೀ ಭಾರತದಲ್ಲಿ ನಾವು ಸರ್ವೆ ಮಾಡೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಹೀರೋ. 50 ವರ್ಷ ಆಗಿರೋ ಹೇಳಿ, 50 ವರ್ಷ ಆಗಿರೋರು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಯಾವ ಇದರಲ್ಲೂ ನೀವು ಆವರೇಜಲ್ಲಿ ತಗೊಳ್ಳಿ, ರಾಜ್ಕುಮಾರ್ ಪೌರಾಣಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಬಾಂಡ್ ಇರ್ಬೋದು, ಪ್ರತಿಯೊಂದು ಪಿಕ್ಚರು 95.5% ಅಂದರೆ 95% ರಾಜ್ಕುಮಾರ್ ಅವ್ರದ್ದು ಎಲ್ಲ ಮೂವಿ ಫಿಲ್ಮ್ ಹಿಟ್ಟು. ಇವತ್ತು ರಾಜ್ಕುಮಾರ್ದು 33 ಪಿಕ್ಚರು. ಬಂಗಾಲಿಗ 7 ಲ್ಯಾಂಗ್ವೇಜ್ ಡಬ್ಬಿಂಗ್ ಆಗಿದೆ ಕಾದಂಬರಿಗಳು. ಇದುವರೆಗೂ ಯಾರೂ ಮಾಡೋಕ್ಕಾಗಿಲ್ಲ. 50 ವರ್ಷನೂ ಅವ್ರು ಹೀರೋ ಆಗೇ ಇದ್ರು, ಕೊನೆವರೆಗೂ ಹೀರೋ ಆಗಿದ್ರು. ಇನ್ನೊಂದು ನಮಗೆ ಭಾಳ ಫೀಲ್ ಅಂದರೆ ರಾಜ್ಕುಮಾರ್ ಅವ್ರಿಗಿಂತ ನಾವು ದೊಡ್ಡ ಅಭಿಮಾನಿ ಬಿಡಿ. ಮೊನ್ನೆ ರಿಲೀಸ್ ಹೋಗಿದೆ, 500 ರೂಪಾಯಿ ಬ್ಲ್ಯಾಕ್ ಕೊಟ್ಟು ನಾನು ಟಿಕೆಟ್ ತೊಗೊಂಡು ನೋಡಿದೆ. ಎಲ್ಲಿ ನರ್ತಕಿಯಲ್ಲಿ ಮಾರ್ನಿಂಗ್ ಶೋ. ಆ ದಿವಸ ಎಲ್ಲ ಬಂದಿದ್ರು, ಗಿರಿಕೃಷ್ಣವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಮಿಸ್ಸಸ್ಸರು, ಯುವ ರಾಜ್ಕುಮಾರ್ ಅವರು ಎಲ್ಲರೂ ಬಂದೆ. ಪಾಪ ಎಲ್ಲ ನೋಡಿ ಎಷ್ಟು ಸಿಂಪಲ್ ಸಿಟಿ ಅಂದರೆ ಜನಗಳಲ್ಲಿ ಬೆರೀತಾರೆ. ಆ ಒಂದಕ್ಕೆ ನಾವು ಅಪ್ಸೆಟ್ ಮಾಡಬೇಕು ಹೇಳಿ. ಎಲ್ಲರೂ ಇದೆ, ನಾವು ಈ ಪಿಗಳು ಇದೇನಿಲ್ಲ, ಎಲ್ಲರನ್ನೂ ಮಾತಾಡ್ಸೋರು, ಎಲ್ಲರೂ ಪಿಕ್ಚರಲ್ಲಿ ಪ್ರತಿಯೊಬ್ಬರನ್ನು ಇದು ಮಾಡಿದ್ರು. ದಯವಿಟ್ಟು ನಾನು ಹೇಳೋದು, ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಮಾನ್ಯ ಸಚಿವರಲ್ಲಿ, ಮಾನ್ಯ ಶಾಸಕರಲ್ಲಿ, ಮಾನ್ಯ ಸಂಸದರಲ್ಲಿ ಎಂತೆಂಥವ್ರಿಗೂ ಭಾರತ ರತ್ನ ಕೊಡ್ತಾರೆ ಸ್ವಾಮಿ ಹೇಳಿ. ನಮ್ಮ ಸಂಸದರಿದ್ದಾರೆ, ಸೆಂಟ್ರಲಲ್ಲಿ ಹೋಗ್ಬಿಟ್ಟು ಹಾಕಬೇಕು ಹೇಳಿ. ಇವಾಗ ನಮ್ಮ ಕುಮಾರಸ್ವಾಮಿಗಳಿದ್ದಾರೆ ಹೇಳಿ, ನಮ್ಮ ಕುವೆಂಪು ಅವರು ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ, ಡಾಕ್ಟರ್ ಪುನೀತ್ ಇವರೆಲ್ಲ ಸೇವೆ ಮಾಡಿರೋ, ಇವ್ರಿಗೆ ಯಾಕೆ ಕೊಡಬಾರ್ದು? ಖಾಲಿ 12 ಬಾಳವ್ರಿಗೆ ಕೊಟ್ಬಿಟ್ರೆ ಆಗೋಗುತ್ತಾ ಭಾರತ ರತ್ನ ಹೇಳಿ? ಇವ್ರೇನು ಇಷ್ಟು ಮಾಡಲಿಲ್ಲ. ನಮ್ಮ ಭಾರತ ರತ್ನ ನಮ್ಮ ಕರ್ನಾಟಕಕ್ಕೆ ಏನು ಕೊಡುಗೆ ಇದೆ ಹೇಳಿ? ಯಾರಾದರೂ ಇದುವರೆಗೂ ತೊಗೊಂಬಂದಿದ್ದೀರಾ? ಕೊಡಲೇಬೇಕು ಸ್ವಾಮಿ ದಯವಿಟ್ಟು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಸಚಿವರುಗಳಲ್ಲಿ, ಮಾನ್ಯ ಶಾಸಕರಲ್ಲಿ, ಮಾನ್ಯ ಸಂಸದರಲ್ಲಿ ಮನವಿ ಮಾಡ್ತೀನಿ. ಇವತ್ತು ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟು ಹಬ್ಬದ ಪರವಾಗಿ ಇಡೀ 6.5 ಕೋಟಿ ಜನರ ಪರವಾಗಿ ನಾನು ಅಂದರೆ ನಾನೇ ಅಂತಲ್ಲ, 6.5 ಕೋಟಿ ಜನರ ಪರವಾಗಿಲಿ ಯಾರಿಗಾದರೂ ಈ 4 ಜನದಲ್ಲಿ ಕೊಡಲಿ ಭಾರತ ರತ್ನ ಹೇಳಿ, ನಮಗೆ ಭಾಳ ಸಂತೋಷ ಆಗುತ್ತೆ. ಆಮೇಲೆ ಇದು ನಮ್ಮ ರಾಜ್ಕುಮಾರ್ ಅವ್ರದ್ದು ಈ ಚಿತ್ರಕಲೆಗಳಿದ್ದಾವೆ. ನಾವು ಸುಮಾರು ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ಬಂದೈಯಿಂದ ಇದೇ ಥರದ ಈ ವರ್ಷ ಏನೋ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಪಿಕ್ಚರ್ಗಳು. ಲಾಸ್ಟ್ ಇಯರ್ ಎಲ್ಲ ಫುಲ್ ಡಾರ್ಕ್ ಆಗೋಗ್ಬಿಟ್ಟು ಇದಕ್ಕೂ ಒಂದು ದೊಡ್ಡ ನೆಲೆ ಕಂಡಂಗೆ ಮಾಡಬೇಕು. ರಾಜ್ಕುಮಾರ್ ಸ್ಮಾರಕ ಈ ಕಡೆ ಪುನೀತ್ ಅವ್ರವ್ರದ್ದು ದಯವಿಟ್ಟು ಸರ್ಕಾರ ಇದು ಗಮನಿಸ್ಬೇಕು. ಆದರೂ ನಮ್ಮ ಶಿವರಾಜ್ಕುಮಾರ್ ಅವರಲ್ಲೂ ಮನವಿ ಮಾಡ್ತೀನಿ, ಸರ್ಕಾರಕ್ಕಿಂತ ಅವ್ರಿಗೂ ಹೊಣೆ ಇದೆ ಏನಿ, ಸರ್ಕಾರಕ್ಕಿಂತ ಅವ್ರಿಗೂ ಹೊಣೆ ಇದೆ. ನಾವು ಇದೇ ಬಿಸಿಲಲ್ಲಿ ಹಿಂಗೆ ಬರ್ತೀರಿ, ಹೋಗ್ತಾ ಇರ್ತೀರಿ. ಇನ್ನು ಪುನೀತ್ ಅವ್ರದ್ದು, ರಾಜ್ಕುಮಾರ್ ಅವ್ರದ್ದು ಯುಗ ಹೋದ್ರೂ ಹಿಂಗೆ ಇರುತ್ತೆ. ಇವಾಗ ಅಪ್ಪಾಜಿ ಅವ್ರ ಬೆಳಗ್ಗೆ ಹೇಳಿದ್ರೆ ಪ್ರತಿಯೊಂದು ಹಾಡು ದೇವ್ರ ಭಕ್ತಿ, ಒಂದೊಂದು ವಾರಕ್ಕೂ ಒಂದೊಂದು ಹಾಡಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ನೀವು ಅಬ್ಸರ್ವ್ ಮಾಡಿಲ್ಲ ಅನ್ನೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಶನಿವಾರ ಹಾಡು ಮಾತ್ರ ಆಡಿಲ್ಲ, ಇನ್ನೆಲ್ಲ ಹಾಡು. ನಾನು ಬೆಳಗ್ಗೆ ಹೇಳಿದ್ರೆ ಒಂದು 20 ಹಾಡು ಬೆಳಗ್ಗೆ ದೇವರ ಹಾಡು ಕೇಳ್ತೀನಿ. ಮತ್ತು ಸಾಯಂಕಾಲ ಒಂದು 50 ಹಾಡು ಗಂಟೆ ಕೇಳ್ಬಿಡ್ತೀನಿ. ರಾತ್ರಿ ಒಂದು ಸ್ವಲ್ಪ ಹೊತ್ತು ರಾಜ್ಕುಮಾರ್ ಅವ್ರದ್ದೇ ಹಾಡು ಕೇಳೋದು. ನಾನು ಯಾಕೆಂದರೆ ದೊಡ್ಡ ಫ್ಯಾನ್ಸು. ನಾನು ಆರ್ಮಿಯಲ್ಲಿ ಇದ್ದಾನೋ ಅವಾಗೇ ನಮಗೆ ಚೈನಾ ಓಡ್ರಿಗೆ ಕನ್ನಡಪ್ರಭ ಪಿಕ್ಚರ್ ಬಂತು. ಅವಾಗ ಕನ್ನಡಪ್ರಭ ಪಿಕ್ಚರ್ ಅಂದರೆ ಪೇಪರು ಅಂದರೆ ಅವಾಗ ಫಸ್ಟ್ ನಂಬರ್ 1 ಇತ್ತು ಮೂವಿಗೆ. ಇವತ್ತೇನಿದೆ ಪೇಪರ್ ನೋಡೋದಕ್ಕೆ ಒಂದು ಹಾಕ್ಸೋದೇ ಬಿಟ್ಬಿಟ್ಟಿದ್ರಿ ಪೇಪರ್ಗಳನ್ನ, ಆ ಲೆವೆಲ್ ಬಂದುಬಿಟ್ಟಿದೆ. ದಯವಿಟ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ 50 ವರ್ಷ ಆಯುಷ್ ಕೊಟ್ಟು ಇದುವರೆಗೂ ಇದ್ರು, ಇನ್ನು ನಮ್ಮ ಜೊತೆಲೇ ಇರ್ತಾರೆ. ದೇವರಾಗ್ಬಿಟ್ಟಿದ್ದಾರೆ ಅವರು. ಎಷ್ಟೇ ಯುಗ ಕಳೆದ್ರು, ಎಷ್ಟೇ ವರ್ಷ ಕಳೆದ್ರು ರಾಜ್ಕುಮಾರ್ ಅವರು, ಪುನೀತ್ ಅವರು ನಮ್ಮ ಕರ್ನಾಟಕ ಎಲ್ಲ ನಮ್ಮ ಭಾರತದಲ್ಲೇ ನಂಬರ್ 1 ಆಕ್ಟ್ರು. ಅಂದ್ರೆ ಅವ್ರು ಮಾಡಿರೋಂಥ ಕಲಾ ಸೇವೆ ಹೇಳಿ ಜನಗಳಿಗೆ ಸ್ಪಂದಿಸಿರೋದು. ಈ ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈಯಲ್ಲಿ ತೋರಿಸಿಲ್ಲ. ನಮ್ಮೂರಲ್ಲೇ ಇದೆ ನೋಡಿ ಸರ್, ನನಗೆ ಸುಳ್ಳು ಹೇಳೋದಿಲ್ಲ. ನನ್ನ ಮಗ ಕೂಡ ಇವತ್ತು ಬರ್ತಡೆ ಹೇಳಿ. ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವ್ರ ಮನೆ ಒಳಗಡೆ ಬೆಳಗ್ಗೆ ಹೋದರೆ ರಾತ್ರಿ ಗಂಟ ಅವ್ರ ಮನೆಯಲ್ಲೇ ಬರ್ತಡೇ ಮಾಡಿದ್ರು. ಇಲ್ಲೇ ಫೋಟೋ ಇದು 2020 ಲಾಸ್ಟ್.